ಈ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅನೇಕ ದೇಶಗಳನ್ನ ಸುತ್ತಬಿಟ್ಟು ಬಂದಿದ್ದೀರಾ, ಉತ್ತಮವಾಗಿರುವಂತಹ ಕಾರ್ಯಕ್ರಮಗಳನ್ನ ನೀಡಿದ್ದೀರಾ ಅಂತ ಹೇಳ್ಬೋದು, ಪ್ರಶಸ್ತಿಗಳು ಬಂದಿದೆ ನಿಮಗೆ, ಲಿಸ್ಟ್ ಆಫ್ ಅವಾರ್ಡ್ಸ್ ಇದೆ ಅಂತ ಹೇಳ್ಬೋದು. ಇದೆಲ್ಲದ್ರ ಬಗ್ಗೆ ಒಂದ್ ಸ್ವಲ್ಪ ಶಾರ್ಟ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಸ್ ಮೇಡಮ್, ಮೊದಲನೇದಾಗಿ ವೀಕ್ಷಕರಿಗೆಲ್ಲರಿಗೂ ವಂದನೆಗಳು. ಖುಷಿ ಆಗ್ತದೆ ಇವತ್ತಿನ ದಿವಸ ನಿಮ್ಮ ಜೊತೆಗೆ ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಭಾರತದಲ್ಲಿ ನಾನು ವಿಶೇಷವಾಗಿ 2002ರಲ್ಲಿ ನನ್ನ ಒಂದು ಪ್ರಯಾಣ ಶುರು ಮಾಡಿದೆ. ನಾನು ಬೇಸಿಕಲಿ ಒಂದು ಮೆಡಿಕಲ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಅಥವಾ ಫಾರ್ಮಾ ಇಂಡಸ್ಟ್ರಿಯಿಂದ ಬಂದಿರುವಂಥದ್ದು. ನಾನು ಹೆಚ್ಚಾಗಿ ಪೇಷಂಟ್ಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ನೋಡ್ತಾ ಇದ್ದೆ. ಅವಾಗ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು ಇದಕ್ಕೆ ಮೀರಿದ ಇನ್ನೇನಿದೆ ಅಂತ. ಆವಾಗ 2002ನೇ ಇಸ್ವಿಯಲ್ಲಿ ನನಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಡೆಫಿನಿಷನ್ ಪರಿಚಯ ಆಗುತ್ತೆ. ವೆಲ್ನೆಸ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಸಿಕಲ್ ವೆಲ್ನೆಸ್, ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ, ಇಟ್ ಈಸ್ ಬಿಯಾಂಡ್ ದಟ್ ಅಂತ ಪರಿಚಯ ಆಗುತ್ತೆ. ಅವತ್ತಿನಿಂದ ನಾನು ಈ ವೆಲ್ನೆಸ್ ಮೇಲೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಶುರು ಮಾಡಿದೆ, ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ, ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ವಿಶೇಷವಾಗಿ ಯೂನಿವರ್ಸಿಟಿಗಳ ಮಟ್ಟದಲ್ಲಿನೂ ಜನರನ್ನ ನಾನು ಪರಿಚಯ ಮಾಡಿಕೊಂಡು ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಗೊತ್ತಾದಾಗ ಅತಿ ಅದ್ಭುತವಾದಂಥ ಒಂದು ವಿಚಾರದ ಪರಿಚಯ ಆಯಿತು. ಇದನ್ನು ತಿಳಿಸೋದಕ್ಕೆ, ಜನರನ್ನ ತಲುಪೋದಕ್ಕೆ ಭಾರತದಾದ್ಯಂತ ಹಾಗೂ ಇತರೆ ರಾಷ್ಟ್ರಗಳಿಗೆ ಪ್ರವಾಸ ಮಾಡಬೇಕಾಗಿ ಬಂತು ಮೇಡಮ್. ಖಂಡಿತ. ಜೊತೆಗೆ ಅಬ್ದುಲ್ ಕಲಾಂ ಅವ್ರ ಜೊತೆ ಕೂಡ ನೀವು ಕಾರ್ಯಕ್ರಮಗಳನ್ನ ನೀಡಿದ್ದೀರಾ, ಅದರ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಸರ್ ತಮಗೆ? ಮಹಾನ್ ವ್ಯಕ್ತಿಗಳ ಜೊತೆಗೆ ಪ್ರಧಾನಮಂತ್ರಿ ಆಫೀಸ್ನಲ್ಲೇ ಕಾರ್ಯಕ್ರಮ ಕೊಡುವಂತ ಒಂದು ಅವಕಾಶ ಸಿಕ್ತು. ರಾಜ್ಯಪಾಲರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, IAS ಆಫೀಸರ್ಗಳಾಗಿರ್ಬೋದು, ಡಿಫ್ರೆಂಟ್ ಜನರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಅವರುಗಳಿಗೆ ಸೆಮಿನಾರ್ ಮುಖಾಂತರ, ವರ್ಕ್ಶಾಪ್ಸ್ ಮುಖಾಂತರ ಈ ನಿಜವಾದ ಅರ್ಥದಲ್ಲಿ ವೆಲ್ನೆಸ್ ಅಂದ್ರೆ ಏನು ಅನ್ನೋದು ಪರಿಚಯ ಮಾಡಿಸ್ಲಿಕ್ಕೆ ಅವಕಾಶ ಸಿಕ್ತು ಮೇಡಮ್. ಖಂಡಿತ. ಹಾಗಿದ್ರೆ ಈ ವೆಲ್ನೆಸ್ ಅಂತಂದ್ರೆ ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಾ ಸರ್? ಇದ್ರ ಬಗ್ಗೆ ತಿಳಿಸ್ಕೊಡಿ. ಎಸ್, ನಾನು ಆಗ್ಲೇ ಹೇಳಿದಾಗೆ ಪ್ರಪಂಚದಾದ್ಯಂತ ಒಂದು ತಪ್ಪು ಕಲ್ಪನೆ ಇದೆ. ವೆಲ್ನೆಸ್ ಅಂದ ತಕ್ಷಣ ದೈಹಿಕ ವೆಲ್ನೆಸ್, ದೈಹಿಕ ಕ್ಷೇಮಕ್ಕೆ ಮಾತ್ರ, ಕನ್ನಡದಲ್ಲಿ ಕ್ಷೇಮದ ಜೀವನ ಅಂತ ಕರಿತೀವಿ. ವೆಲ್ನೆಸ್ ಅಂತಂದ್ರೆ ಫಿಸಿಕಲ್ ವೆಲ್ನೆಸ್ಸಿಗೆ ಮಾತ್ರ ವೆಲ್ನೆಸ್ನ ಸೀಮಿತ ಮಾಡಿರುವಂಥದ್ದು. ಬಟ್ ನಿಜವಾಗ್ಲೂ ನಾವು ನೋಡ್ಬೇಕು ಅನ್ನೋದಾದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯ ಅಷ್ಟೇ ಮುಖ್ಯ ಆಗುತ್ತೆ. ಎಮೋಷನಲ್ ವೆಲ್ನೆಸ್ ಅಂತ ಕರಿತೀವಿ. ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸೋಷಿಯಲ್ ವೆಲ್ನೆಸ್ ಅಷ್ಟೇ ದೊಡ್ಡ ಪಾತ್ರ ನಿರ್ವಹಿಸುತ್ತೆ. ಅದರ ಜೊತೆಗೆ ಆಧ್ಯಾತ್ಮಿಕ ಕ್ಷೇಮ ಅಂತ ಕರಿತೀವಿ ಅಥವಾ ಸ್ಪಿರಿಚುವಲ್ ವೆಲ್ನೆಸ್ ಅಂತ ಕರಿತೀವಿ. ಅದಕ್ಕೂ ಮಿಗಿಲಾಗಿ ಫೈನಾನ್ಷಿಯಲ್ ವೆಲ್ನೆಸ್. ಹಾಗೆ ನೋಡಿದ್ರೆ ಭಾರತದಲ್ಲಿ ಫೈನಾನ್ಷಿಯಲ್ ಇಲ್ನೆಸ್ಸೇ ಜಾಸ್ತಿ ನಾವು ಕಾಣ್ತಾ ಇದ್ದೀವಿ. ಆರ್ಥಿಕ ಕ್ಷಾಮ ಹೆಚ್ಚಾಗಿದೆ ಅಂತ ಅನ್ಬೋದು. ಸೊ ಫೈನಾನ್ಷಿಯಲ್ ವೆಲ್ನೆಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇವೆಲ್ಲದಕ್ಕೂ ಮಿಗಿಲಾಗಿ ನಾನು ಅತಿ ಹೆಚ್ಚು ಮಹತ್ವ ಕೊಡುವಂಥದ್ದು ಒಂದು ಇಂಟೆಲೆಕ್ಚುವಲ್ ವೆಲ್ನೆಸ್, ಒಬ್ಬ ಬೌದ್ಧಿಕ ಕ್ಷೇಮ ಅಂತ ಕರಿತೀವಿ. ನಮ್ಮಲ್ಲಿರುವಂಥ ಚಿಂತನೆಗಳು ಬದಲಾಗಬೇಕು, ಬೌದ್ಧಿಕ ಗುಣಮಟ್ಟ ಬದಲಾಗಬೇಕು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಎಲ್ಲ ಒಂದು ಕ್ಷೇಮದ ಅರಿವು ಕೂಡ ಇರಬೇಕು ಅಂತ ಹೇಳ್ತೀನಿ. ಅದರ ಜೊತೆಗೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಸಾಂಸ್ಕೃತಿಕ ಕ್ಷೇಮ ಅಂತ ಕರಿತೀವಿ, ಕಲ್ಚರಲ್ ವೆಲ್ನೆಸ್. ಎಲ್ಲೋ ಒಂದ್ ಕಡೆ ಅದು ಡಿಟೋರಿಯೇಟ್ ಆಗ್ತಾ ಇರೋದ್ರಿಂದ ಹಲವಾರು ಏರುಪೇರುಗಳನ್ನ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಮಕ್ಕಳಿಂದ ಹಿಡಿದು ಎನ್ವೈರನ್ಮೆಂಟಲ್ ವೆಲ್ನೆಸ್ ಅಂತ ಕರಿತೀವಿ. ಈ ಎಲ್ಲಾ ಕ್ಷೇಮಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕನಿಷ್ಠ ಜ್ಞಾನ ಇದ್ದಾಗ, ಇದು ನಾನು ತುಂಬಾ ಸರ್ತಿ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ, ಕನಿಷ್ಠ ಜ್ಞಾನ ಆದ್ರೂ ಇದ್ದಾಗ, ಎಲ್ಲರೂ PhD ಪಡಿಬೇಕು ಅಂತ ಇಲ್ಲ, ಕನಿಷ್ಠ ಜ್ಞಾನ ಆದ್ರೂ ಇದ್ದಾಗ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯ, ಖುಷಿ ಜೀವನ ನಡೆಸಲಿಕ್ಕೆ ಸಾಧ್ಯ, ಒಬ್ಬ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ. ಆಲ್ ದೀಸ್ ಏರಿಯಾಸ್ ಆಫ್ ವೆಲ್ನೆಸ್ ಪುಟ್ ಟುಗೆದರ್ ಇಸ್ ವೆಲ್ನೆಸ್. ಓಕೆ, ಸೊ ಇನ್ನು ಯಾವ ಒಂದು ಏರಿಯಾ ಆಫ್ ವೆಲ್ನೆಸ್ ನ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ ಡಾಕ್ಟರ್? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನಾರ್ಮಲಿ ಒಬ್ಬ 10th ಸ್ಟ್ಯಾಂಡರ್ಡ್ ಮಗು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಆ ಮಗುವಿಗೆ ಅಪ್ಪ ಅಮ್ಮ ಆಗಿರ್ಬೋದು, ಶಾಲೆಯಲ್ಲಿ ಆಗಿರ್ಬೋದು, ಫಸ್ಟ್ ಮ್ಯಾಥಮೆಟಿಕ್ಸ್ ತುಂಬಾ ಮಹತ್ವ ಕೊಡ್ತಾರೆ, ನಂತರ ಸೈನ್ಸ್ ತುಂಬಾ ಮಹತ್ವ ಕೊಡ್ತಾರೆ. ಹಾಗಂತ ಎರಡರಲ್ಲಿ 100 out of 100 ತಗೊಂಡ್ಬಿಟ್ಟು ಮಗು ಉಳಿದ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ಆ ಮಗು ನೆಕ್ಸ್ಟ್ ಕ್ಲಾಸಿಗೆ ಹೋಗೋ ಹಾಗಿಲ್ಲ. ಎವ್ರಿ ಸಬ್ಜೆಕ್ಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಅದೇ ರೀತಿ ಜೀವನದಲ್ಲಿ ನಾನು ಪೈಲ್ವಾನ್ ಥರ ದೈಹಿಕ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಉಳಿದ ಏರಿಯಾದಲ್ಲಿ ನಾನು ತುಂಬಾ ವೀಕ್ ಇದ್ದೀನಿ ಅಂತಂದ್ರೆ ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಾನು ಆರ್ಥಿಕವಾಗಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದೀನಿ, ಬಟ್ ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಅಥವಾ ನನಗೆ ಇವೆರಡು ಇದೆ ಸಮಾಜದಲ್ಲಿ ಸ್ಥಾನಮಾನ ಇಲ್ಲ. ಸೊ ಎವ್ರಿ ಏರಿಯಾ ಆಫ್ ಡೆವಲಪ್ಮೆಂಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಬಟ್ ಆರಂಭದಲ್ಲಿ ಫಿಸಿಕಲ್ ವೆಲ್ನೆಸ್ಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಅಲ್ಲಿಂದ ಪ್ರಯಾಣ ಶುರು ಆಗುತ್ತೆ ಮೇಡಮ್. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು. ಬರೀ ಫಿಸಿಕಲ್ ವೆಲ್ನೆಸ್ ಅಷ್ಟೇ ಅಲ್ಲ, ನಮಗೆ ಈ ಕಲ್ಚರಲ್ ವೆಲ್ನೆಸ್ ಆಗಿರ್ಬೋದು, ಎಮೋಷನಲ್ ವೆಲ್ನೆಸ್ ಆಗಿರ್ಬೋದು, ಮಾನಸಿಕ, ದೈಹಿಕ, ಆರ್ಥಿಕ ಪ್ರತಿಯೊಂದು ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಹಲವಾರು ನೀವು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಕೂಡ ಮಾಡಿದೀರಾ ಅಂತ ಹೇಳ್ಬೋದು. ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀರಾ? ಇಲ್ಲಿವರೆಗೂ ಎಷ್ಟು ಜನಗಳನ್ನ ರೀಚ್ ಆಗಿದ್ದೀರಾ ಡಾಕ್ಟರ್? 2002ನೇ ಇಸ್ವಿಯಲ್ಲಿ, ಅಂದ್ರೆ ಅದು ನೆನ್ಪಿಟ್ಕೊಳ್ಳುವಂತ ಒಂದು ಘಟನೆ ಆಗಿತ್ತು, ಆದ್ರಿಂದ ಜ್ಞಾಪಕ ಇದೆ. ಗಣರಾಜ್ಯೋತ್ಸವ ದಿವಸ 2002
ಬೆಂಗಳೂರಲ್ಲಿ ನಾವು ಜನವರಿ 26 ಕೇವಲ 21 ಜನರಿಂದ ಶುರುವಾದಂಥ ನನ್ನ ಪ್ರಯಾಣ, ಆ ಒಂದು ಚಿಕ್ಕ ವರ್ಕ್ಶಾಪಿಂದ ಶುರು ಆಗಿರುವಂಥದ್ದು ಇವತ್ತು ಲಕ್ಷಾಂತರ ಜನರಿಗೆ ತಲುಪಲಿಕ್ಕೆ ಸಾಧ್ಯತೆ ಆಯಿತು. ಲಕ್ಷಾಂತರ ಜನರಿಗೆ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯತೆ ಆಯಿತು. ಜನರು ದೇವರು ಅಂತ ಕರೆಯುವಂಥ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯತೆ, ಇದು ಹೆಮ್ಮೆ ವಿಚಾರ ಆ್ಯಕ್ಚುಲಿ. ಅದೇ ರೀತಿ ಒಬ್ಬ ತಾಯಿ ಬಂದು ಹೇಳ್ತಾಳೆ, ನನ್ನ ಮಗನಲ್ಲಿ ಬದಲಾವಣೆ ನಾನು ಕಾಣ್ತಾ ಇದ್ದೀನಿ ಸರ್ ನಿಮ್ಮ ಶಿಕ್ಷಣದ ಮಾಧ್ಯಮದಿಂದ ಅಂತ ಹೇಳ್ತಾರೆ. ಯಾವುದೋ ಒಬ್ಬ ಮಹಿಳೆ ಬಂದು ಹೇಳ್ತಾಳೆ, ನನ್ನ ಪತಿಯಲ್ಲಿ ಬದಲಾವಣೆಯನ್ನು ಕಂಡಿದ್ದೀನಿ ಅಂತ. ಸೊ ಈ ಎಲ್ಲ ಶಿಕ್ಷಣದ ಅವಶ್ಯಕತೆ ನಾನು ಕಾಣ್ತಾ ಇದ್ದೆ. ಪ್ರತಿಯೊಬ್ಬರಿಗೆ ತಲುಪಿಸುವಂಥ ಒಂದು ಜವಾಬ್ದಾರಿ. ಸೊ ಲಕ್ಷಾಂತರ ಜನರಿಗೆ ನಾವು ತಲುಪಿದೀವಿ ಅಂತ ಒಂದ್ ಕಡೆಗೆ ಅನ್ಸಿದ್ರು ಕೋಟ್ಯಾಂತರ ಜನರಿಗೆ ಇನ್ನೂ ತಲುಪಬೇಕಾಗಿರೋದು ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಸೊ ಆ ಒಂದು ಪ್ರಯತ್ನದಲ್ಲೇ ಇದ್ದೀರಾ ನೀವು ಇನ್ನೂ ಅಂತಾನೆ ಹೇಳ್ಬೋದು. ನಿಜ. ಯಾರೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಈ ರೀತಿಯಾಗಿರುವಂತ ಒಂದು ಕಾರ್ಯಕ್ರಮಗಳು? ಯಾರೆಲ್ಲರಿಗೂ ಅವಕಾಶ ಇರುತ್ತಾ ಅಥವಾ ಯಾರಿಗಿದ್ರ ಒಂದು ಅವಶ್ಯಕತೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಿ? ಇದು ಜೀವನದ ಬಗ್ಗೆ ತಿಳ್ಕೊಳ್ಳೋದು ಅಂತ ಬಂದಾಗ ನಾವೆಲ್ಲೋ ಕಥೆಯಲ್ಲಿ ಕೇಳ್ತೀವಿ, ನಾವು ಪುರಾಣದ ಇತಿಹಾಸಗಳಲ್ಲಿ ಕೇಳ್ತೀವಿ, ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇನೆ ಕೃಷ್ಣ ಪರಮಾತ್ಮ ಅಭಿಮನ್ಯುಗೆ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡ್ದ ಅಂತ. ನಾವು ಬಹುಶಃ ಇವತ್ತಿನ ಪ್ರಪಂಚದಲ್ಲಿ ಅವಾಗ ಶುರು ಮಾಡ್ತೀವೋ ಇಲ್ವೋ, ಕನಿಷ್ಠ ಒಂದು ಬುದ್ಧಿಮಟ್ಟ ಒಂದು ಹಂತಕ್ಕೆ ಬಂದಾಗ, ಅಂದ್ರೆ ನಾನು ಕನ್ಸಿಡರ್ ಮಾಡೋದು 8th ಸ್ಟ್ಯಾಂಡರ್ಡ್ ಇಂದ 8ನೇ ಕ್ಲಾಸ್ 9ನೇ ಕ್ಲಾಸ್ನಿಂದ ಹಿಡಿದು 80 ವರ್ಷದ ವ್ಯಕ್ತಿನೇ ಇರಲಿ, ಆಯಾ ವಯಸ್ಸಿನಲ್ಲಿ ಅವರಿಗೆ ಆ ಶಿಕ್ಷಣವನ್ನು ತಲುಪಿಸುವಂಥ ಜವಾಬ್ದಾರಿ. ಈಗ ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಅಂತಂದ್ರೆ ನಾನು ತಿಳ್ಕೊಬೇಕಾಗಿದ್ದು ಜೀವನದ ಬಗ್ಗೆ ತುಂಬಾ ಇದೆ. ನಾನು ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದೆಲ್ಲ ಕಲಿತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಬಂದಾಗ ಇಂಜಿನಿಯರಿಂಗ್ ಕಲಿತಾ ಇದ್ದೀನಿ, ಲಾ ಓದುವಾಗ ಲಾ ಕಲಿತಾ ಇದ್ದೀನಿ, ಫಾರ್ಮಸಿ ಓದುವಾಗ ಫಾರ್ಮಸಿ ಕಲಿತಾ ಇದ್ದೀನಿ. ಬಟ್ ಅದರ ಜೊತೆಗೆ ಜೀವನಕ್ಕೆ ಸಂಬಂಧಪಟ್ಟಿದ್ದು ಕಲಿಬೇಕಾಗಿದ್ದು ತುಂಬಾ ಇದೆ. ಅದನ್ನು ಹಾಗೆ ಉಳಿಸಿ ನಾವು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವೆಲ್ಲದನ್ನು ಕಲಿಸುವಂತ ಜವಾಬ್ದಾರಿಯ ಒಂದು ವ್ಯವಸ್ಥೆ. ಖಂಡಿತವಾಗ್ಲು. ಸೊ ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಸಂಪೂರ್ಣವಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಇನ್ನು ಒಂದು SHK ವೆಲ್ನೆಸ್ ಫೌಂಡೇಶನ್ ನ ಫ್ಯೂಚರ್ ಪ್ಲಾನ್ಸ್ ಆಗಿರ್ಬೋದು, ಮುಂದಿನ ಒಂದು ವಿಷನ್ ಯಾವ ರೀತಿ ಇದೆ ಸರ್? ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ, ಅಪ್ಕಮಿಂಗ್ ಪ್ಲಾನ್ಸ್? ಇಲ್ಲಿ ಸೀರೀಸ್ ಆಫ್ ಕೋರ್ಸ್ಗಳ ಪ್ಲಾನ್ ಇದೆ ಮೇಡಮ್. ಇಟ್ಸ್ ಅನ್ ಆನ್ಲೈನ್ ಆನ್ ಗೋಯಿಂಗ್ ಎಜುಕೇಷನ್ ಅಂತ ಕರಿತೀವಿ, ಲೈಫ್ ಲಾಂಗ್ ಲೈಫ್ ಎಜುಕೇಷನ್ ಅಂತ ಕರಿತೀವಿ. ನಾನು 2 ಕಡೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಕ್ಕೆ ಶುರು ಮಾಡಿದೆ. ಈಗ ಆಲ್ರೆಡಿ ಹೇಳಿದ ಹಾಗೆ 8th ಸ್ಟ್ಯಾಂಡರ್ಡ್ ಇಂದ ಹಿಡಿದು ನೀವು 80 ವರ್ಷದವ್ರು ಯಾರೇ ಇರಲಿ, ಆಯಾ ವಯಸ್ಸಿಗೆ ತಕ್ಕಂಥ ಶಿಕ್ಷಣವನ್ನು ನೀವು ಕಡ್ಡಾಯವಾಗಿ ಬಂದು ಇಲ್ಲಿ ತಗೊಳ್ಳಿ ಅಂತ ಸಂದೇಶ ಕೊಡ್ತಾ ಇದ್ದೀವಿ, ಸಲಹೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ದೊಡ್ಡ ಪ್ರಯತ್ನ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ಆಲ್ರೆಡಿ ತುಂಬಾ ಜನ, ಸಾವಿರಾರು ಜನ ಆ ಕೋರ್ಸನ್ನು ಮುಗಿಸ್ಕೊಂಡು ಕನ್ವೊಕೇಶನ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಶನ್ ಕೋರ್ಸ್ ನಡೀತಾ ಇದೆ. ಅದು ಯಾವುದು ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಯನ್ನ ಫ್ಯಾಮಿಲಿ ಡಾಕ್ಟರ್ ಆಗಿ ತಯಾರು ಮಾಡುವಂಥದ್ದು. ಪೇಷಂಟ್ ಆಗಿದ್ದಂಥ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಕಲಿಯೋದು ಬೇಕಾಗಿಲ್ಲ, ಬಟ್ ಆರೋಗ್ಯವಾಗಿರಬೇಕು, ಪ್ರಿವೆಂಟಿವ್ ಮೇಜರ್ ಬಗ್ಗೆ, ನನ್ನ ಕುಟುಂಬ ಆರೋಗ್ಯವಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆ, ಆ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ. ಹೀಗೆ 2 ಕೋರ್ಸಸ್ ಸೈಮಲ್ಟೇನಿಯಸ್ಲಿ ನಡೀತಾ ಇದೆ ಮೇಡಮ್. ಒಂದು ಲೈಫ್ ಲಾಂಗ್ ಲೈಫ್ ಎಜುಕೇಶನ್, ಇನ್ನೊಂದು ಒಂದು 6 months ಸರ್ಟಿಫಿಕೇಶನ್ ಕೋರ್ಸ್. ಓಕೆ. ಸೊ ಏನೆಲ್ಲ ಸಬ್ಜೆಕ್ಟ್ಸ್ ಇದರಲ್ಲಿ ಕವರ್ ಆಗಿರುತ್ತೆ ಸರ್? ಹೆಲ್ತ್ ವಿಚಾರ ಅಷ್ಟೇನಾ, ಅದಲ್ಲದೆ ಬೇರೆ ಏನೆಲ್ಲ ಸಬ್ಜೆಕ್ಟ್ಸ್ ಇದರಲ್ಲಿ ಕವರ್ ಮಾಡ್ತಾರೆ? ಈ ಉದಾಹರಣೆ ತಗೊಳ್ಳೋದಾದ್ರೆ, ಹೆಲ್ತ್ದೇ ಫಸ್ಟ್ ನಾವು ತಗೊಳ್ಳೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ರೋಗಗಳು ಬರಲಿಕ್ಕೆ ಕಾರಣ ಏನು ಅನ್ನೋದ್ರಿಂದ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಎರಡನೇದಾಗಿ ರೋಗಗಳು ಬರಲಾರ್ದಂಗೆ ಇರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ನನಗೆ ಅನ್ಸುತ್ತೆ. ನಾವು ಎಷ್ಟೇ ಮೆಡಿಕಲ್ ಸೈನ್ಸ್ ಓದ್ಕೊಂಡು ಬಂದ್ರು ರೋಗಗಳು ಬರಲಿಕ್ಕೆ ಕಾರಣ ಏನು, ರೋಗಗಳು ಬರಲಾರ್ದಂಗೆ ಇರ್ಬೇಕಂದ್ರೆ ಅಂತ ತಿಳ್ಕೊಳ್ಳಿಕ್ಕಾಗಿಲ್ಲ. ಹಾಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ ಬಹುಶಃ ಅಟ್ಲೀಸ್ಟ್ ಡಾಕ್ಟರ್ ಮನೇಲಿ ಯಾರು ಪೇಷಂಟ್ಗಳಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನಾವು ಡಾಕ್ಟರ್ ಮನೆಯಲ್ಲೂ ಪೇಷಂಟ್ಗಳನ್ನ ಕಾಣ್ತಾ ಇದೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ಶಿಕ್ಷಣ ಯಾರಿಗೂ ಸಿಗ್ತಾನೆ ಇಲ್ಲ. ಅಲ್ಲಿಂದ ನಮ್ಮ ಈ ಒಂದು ಶಿಕ್ಷಣ ಶುರುವಾಗುತ್ತೆ. ನಾನೇನು ಒಂದು ಫ್ಯಾಮಿಲಿ ಡಾಕ್ಟರ್ ಆಗಬೇಕು ಅಂತ ಹೇಳಿದೆ, ಆ ಕೋರ್ಸ್ ಆಗಿರೋದು 6 months ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹೇಳಿದೆ. ಅಥವಾ ಇನ್ನೊಂದು ಲೈಫ್ ಲಾಂಗ್ ಲೈಫ್ ಎಜುಕೇಶನ್ 8th ಸ್ಟ್ಯಾಂಡರ್ಡ್ ಇಂದ ಹಿಡಿದು 80 ವರ್ಷದ, ಈ 2 ಕೋರ್ಸ್ನಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗುತ್ತೆ. ಅಂಡ್ ವಿಶೇಷವಾಗಿ ತಜ್ಞರ ಜೊತೆಗೆ, ನಮ್ಮ ಜೊತೆಗೆ ಈ ಒಂದು ಅಕಾಡೆಮಿಯಲ್ಲಿ ಹಲವಾರು ತಜ್ಞರ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ, ಟೀಮ್ ಇರುತ್ತೆ. ಹಲವಾರು ಕಾಂಟ್ರಿಬ್ಯೂಟರ್ಸ್ ಬರ್ತಾರೆ, ತಮ್ಮದೇ ಆದಂತಹ ರಂಗದಲ್ಲಿ ಹೆಚ್ಚು ಮಾಹಿತಿಯನ್ನು ಪಡೆದಂಥವ್ರು, ಶ್ರೇಷ್ಠತೆಯನ್ನು ಪಡೆದಂಥವ್ರು, ಎಕ್ಸ್ಪರ್ಟೈಸೇಷನ್ ಪಡೆದಂಥವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಆಹಾರದ ಪದ್ಧತಿ, ಇಟ್ ಇಸ್ ಅ ಬಿಗ್ ಸಬ್ಜೆಕ್ಟ್ ಟುಡೇ. ಬಹುಶಃ ಭಾರತದಲ್ಲೆಲ್ಲ ಇಡೀ ಪ್ರಪಂಚದಾದ್ಯಂತ ಪ್ರಥಮ ಸ್ಥಾನ ಪಡೆದಿರೋದು ಅಂತಂದ್ರೆ ಡಯಟಿಕ್ಸ್ ಅಂತ, ಅಥವಾ ಆಹಾರದ ಪದ್ಧತಿ. ಯಾವುದು ಸರಿಯಾದ ಆಹಾರ, ವಿಶೇಷವಾಗಿ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದು ಪ್ರತಿಯೊಬ್ಬರು ಕಲೀಲೇಬೇಕಾಗಿರುವಂಥದ್ದು, ಅದರ ಬಗ್ಗೆ ಶಿಕ್ಷಣ ಶುರುವಾಗುತ್ತೆ. ನಾನು ಕಂಡ ಹಾಗೆ ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ಯೂನಿವರ್ಸಿಟಿ ಲೆವೆಲಲ್ಲೂ ನಾನು ಮಾತನಾಡುವಾಗ ಖಂಡಿತ ಸರ್ ಇದು ಫ್ರಂಟ್ ಲೈನಲ್ಲಿ ಬೇಕಾಗಿರೋ ಶಿಕ್ಷಣ ಅಂತ ಹೇಳಿರುವಂಥದ್ದು ಯಾವುದು ಅಂತಂದರೆ ಜೀರಿಯಾಟ್ರಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಒಂದು 60 ಮೇಲೆ ಏನು ವಯಸ್ಸಿನವರು ಇರ್ತಾರೆ, ಅವರಿಗೆ ಬೇಕಾದಂಥ ಆಹಾರದ ಪದ್ಧತಿ ಬೇರೆ, ಮನೆಯಲ್ಲಿ ಎನ್ವೈರ್ಮೆಂಟ್ ಬೇರೆ, ಅವರಿಗೊಂದು ಮಾನಸಿಕ ಮನೆಯಲ್ಲಿ ಒಂದು ಸಪೋರ್ಟ್ ಬೇರೆ.
ಇವೆಲ್ಲದರದ್ದು ವ್ಯವಸ್ಥೆ ಪ್ರತಿ ಕುಟುಂಬದಲ್ಲಿ ಆಗಬೇಕು ಅಂತಂದ್ರೆ ಉಳಿದ ಕುಟುಂಬದ ಸದಸ್ಯರು ಯಾವ ರೀತಿ ಅವ್ರ ಜೊತೆಗಿರಬೇಕು, ಅವರ ಒಂದು ಸಪೋರ್ಟ್ ಬೇಕಾಗುತ್ತೆ. ಸಪೋರ್ಟ್ ಬೇಕಾಗುತ್ತೆ. ನಂತರ ಆ ವ್ಯಕ್ತಿ, ಆ ವಯಸ್ಸಿನ ವ್ಯಕ್ತಿನೂ ತಾನು ಹೇಗಿರಬೇಕು, ಆ ಮನೇಲಿ ತಾನು ಹೇಗಿರಬೇಕು, ತನ್ನ ಆಹಾರದ ಪದ್ಧತಿನ ಹೇಗಿಟ್ಕೋಬೇಕು, ತನ್ನ ಚಿಂತನೆಗಳನ್ನು ಹೇಗಿಟ್ಕೋಬೇಕು, ಎಮೋಷನಲಿ ಆತ ಎಷ್ಟು ಬ್ಯಾಲೆನ್ಸ್ಡ್ ಇರಬೇಕು. ಸೊ ಹೀಗೆ ಫಿಸಿಕಲ್ ವೆಲ್ನೆಸ್ ಅನ್ನೋ ವಿಚಾರಕ್ಕೆ ಬಂದಾಗ ಹಲವಾರು ಸಬ್ಜೆಕ್ಟ್ಸ್ ಇದೆ ಮೇಡಮ್. ಇನ್ನೊಂದೆರಡು ವಿಚಾರ ಹೇಳ್ತೀನಿ ನಿಮಗೆ. ನಮ್ಮ ಹತ್ರ ವಿ ಹ್ಯಾವ್ ಕಾರ್ಡಿಯಾಲಜಿಸ್ಟ್, ಅಂದ್ರೆ ಹಾರ್ಟ್ ತಜ್ಞರು ಇರ್ತಾರೆ. ಅವ್ರು ಬಂದು ಒಂದು ಕ್ಲಾಸ್ ತಗೊಳ್ತಾರೆ. ರೋಗಗಳು, ವಿಶೇಷವಾಗಿ ಹಾರ್ಟ್ನ ಸಮಸ್ಯೆಗಳು ಯಾಕೆ ಬರ್ತವೆ, ಸಿಂಪ್ಟಮ್ಸ್ ಏನಿರ್ತದೆ, ಆ ಸಿಂಪ್ಟಮ್ಸ್ ಏನನ್ನ ನಮಗೆ ತೋರಿಸುತ್ತೆ, ಆ ಸಮಸ್ಯೆಗಳು ಬರಲಾರ್ದಂಗೆ ಇರಬೇಕು ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯ ಯಾವ ಒಂದು ನಾವು ಸಿಸ್ಟಮ್ನ ಫಾಲೋ ಮಾಡಬೇಕು, ಅಲ್ಲಿ ನಮ್ಮ ಆಹಾರದ ಪದ್ಧತಿ ಹೇಗಿರಬೇಕು, ವಿಶೇಷವಾಗಿ ಈ ಥರ ಸಿಂಪ್ಟಮ್ ಬಂದರೆ ತಕ್ಷಣ ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು. ಒಬ್ಬ ಗೈನಕಾಲಜಿಸ್ಟ್ ಬರ್ತಾರೆ, ನಮ್ಮ ಹತ್ರ ಎಕ್ಸ್ಪರ್ಟ್ ಗೈನಕಾಲಜಿಸ್ಟ್ ಇದ್ದಾರೆ. ಅವರು ಬಂದು ನಮಗೆ ಒಂದು ತಾಸಿನ ಒಂದು ಕಾರ್ಯಕ್ರಮನ ಕೊಡ್ತಾರೆ. ಅವರು ಮಹಿಳೆಯರಲ್ಲಿ ಆಗುವಂಥ ಸಮಸ್ಯೆಗಳು ಯಾವುದು, ಅದು ಮುಟ್ಟಿನ ಸಮಸ್ಯೆಯಿಂದ ಹಿಡಿದು ಇನ್ನು ಹಲವಾರು ವೈಯಕ್ತಿಕ ಸಮಸ್ಯೆಗಳಿಂದ ಮಹಿಳೆಯರು ಸಫರ್ ಆಗ್ತಾ ಇರ್ತಾರೆ. ನಾನು ಕಂಡ ಹಾಗೆ ಸಾವಿರಾರು ಮಹಿಳೆಯರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಇವನ್ ಒಬ್ಬ IAS ಆಫೀಸರ್ ನನ್ನ ಹತ್ರ ಹೇಳ್ಕೊಂಡಿರುವಂಥದ್ದು, ಹಳ್ಳಿ ಹೆಣ್ಮಕ್ಳು ಹೇಳ್ಕೊಂಡಿರುವಂಥದ್ದು, ಕೆಲವೊಂದು ಸಮಸ್ಯೆಗಳನ್ನು ಆಕೆ ಗಂಡನ ಹತ್ರ ಚರ್ಚೆ ಮಾಡಲ್ಲ, ಮದುವೆ ಮುಂಚೆ ತಾಯಿ ಹತ್ರ ಚರ್ಚೆ ಮಾಡಲ್ಲ, ಫ್ರೆಂಡ್ಸ್ ಹತ್ರ ಚರ್ಚೆ ಮಾಡಲ್ಲ. ಸೊ ಅವ್ರುಗಳಿಗೆ ಇಲ್ಲಿ ಶಿಕ್ಷಣ, ನಿನಗೆ ಸಮಸ್ಯೆ ಇದನ್ನೆಲ್ಲ ಹೋಗುತ್ತಲ್ಲ, ಶಿಕ್ಷಣ ಪಡೆದಿರು, ನಿನಗಿದು ಉಪಯೋಗ ಆಗುತ್ತೆ. ಸೊ ಹೀಗೆ ದೈಹಿಕ ಫಿಸಿಕಲ್ ವೆಲ್ನೆಸ್ನಲ್ಲಿ ಕಲಿಬೇಕಾಗಿರೋದನ್ನು ತುಂಬ ಇದೆ. ಅದೇ ರೀತಿ ಎಮೋಷನಲ್ ವೆಲ್ನೆಸ್ನಲ್ಲೂ ಅಷ್ಟೇ, ಎಮೋಷನ್ಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ನಾನು ಆಂಧ್ರ ಪ್ರದೇಶದಲ್ಲೂ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಮೇಡಮ್. ನನ್ನ ಜೊತೆಗೆ ಸುಮಾರು 117 ಸೈಕಾಲಜಿಸ್ಟ್ ಅಸೋಸಿಯೇಟ್ ಆಗಿರುವಂಥ ಉದಾಹರಣೆ ಇದೆ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ, ನಾನು ಕಾರ್ಯಕ್ರಮ ಕೊಡುವಾಗ ಆ ಒಂದು ಟೀನೇಜ್ ಗ್ರೂಪಲ್ಲಿ, ವಿಶೇಷವಾಗಿ ವಿತಿನ್ 25 ಅಲ್ಲಿ ಅತಿ ಹೆಚ್ಚು ಸುಸೈಡಲ್ ಅಟೆಂಪ್ಟ್ಸ್ ಅಂಡ್ ದ ಸುಸೈಡಲ್ ಕೇಸಸ್ ಆಗ್ತಾ ಇದೆ. ಭಾರತ ಪ್ರಪಂಚದಾದ್ಯಂತ ನಂಬರ್ 1 ರಾಷ್ಟ್ರ ಅಂತ ಆಗ್ತಾ ಇದೆ. ಸೊ ಯಾತಕ್ಕಿದು ಆಗ್ತಾ ಇದೆ? ನಾನು ಕಂಡಿದ್ದೀನಿ, ಒಬ್ಬ ಹುಡುಗಿ PUCಲಿ ರ್ಯಾಂಕ್ ಹೋಲ್ಡರ್, ಬಟ್ ಮಾನಸಿಕವಾಗಿ ಅಸ್ವಸ್ಥೆ. ಸೊ ಈ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಸೊ ಒಬ್ಬ ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ನಮ್ಮ ಜೊತೆಗೆ ಬಂದು ಹೇಳ್ತಾರೆ, ಭಾರತದಾದ್ಯಂತ ಕುಲಕರ್ಣಿ ಸರ್, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ಜನರಿಗೆ ಈ ಶಿಕ್ಷಣ ಕೊಡೋಣ. ಯಾವ ಯೂನಿವರ್ಸಿಟಿಯಲ್ಲೂ ಈ ಶಿಕ್ಷಣ ಸಿಗ್ತಾ ಇಲ್ಲ. ಕಡ್ಡಾಯವಾಗಿ ಬೇಕಾಗಿರುವಂಥ ಶಿಕ್ಷಣ, ಎಲ್ಲೂ ಸಿಗದೇ ಇರುವಂಥ ಶಿಕ್ಷಣ.